ನಿತ್ಯ ಮನೆಗೆ ಬೇಕಾಗೋ ವಸ್ತುಗಳು ಅಂದ್ರೆ ಡಿಟರ್ಜೆಂಟ್, ಸೋಪ್, ಆಯಿಲ್, ಟೀ ಪುಡಿ ಹಾಗೂ ಮಸ್ಕಿಟೋ ಕಾಯಿಲ್ ಇನ್ನಿತ್ಯಾದಿ. ಇವುಗಳ ಗುಣಮಟ್ಟ ಚೆನ್ನಾಗಿರಬೇಕು ಅಂತ ಜನ ಬ್ರಾಂಡೆಡ್ ಕಂಪನಿಯ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಕೆಲವು ನಕಲಿ ವೀರರು ಬ್ರಾಂಡೆಡ್ ಉತ್ಪನ್ನಗಳನ್ನ ಅಸಲಿ ಉತ್ಪನ್ನಗಳ ತಲೆ ಮೇಲೆ ಹೊಡೆದಂತೆ ನಕಲು ಮಾಡ್ತಾರೆ. ಕಂಪನಿ ಮತ್ತು ಜನರಿಗೆ ಏಕಕಾಲಕ್ಕೆ ಒಂದೇ ನಾಮ ಹಾಕ್ತಾರೆ. ಕಾಟನ್ ಪೇಟೆಯ ಗೋಡಾನ್ ಒಂದರಲ್ಲಿ ನಕಲಿ ಸರ್ಫ್ ಎಕ್ಸೆಲ್, ರಿನ್, ವೀಲ್ ಜೊತೆಗೆ ಏರಿಯಲ್, ಟೈಡ್, ಗುಡ್ ನೈಟ್ ಮತ್ತು ಆಲ್ ಔಟ್ ಜನಪ್ರಿಯ FMCG ಉತ್ಪನ್ನಗಳನ್ನ ಇಟ್ಟು ಮಾರಾಟ ಮಾಡ್ತಾ ಇರುವ ಬಗ್ಗೆ ದೂರು ಕೇಳಿ ಬಂದಿತ್ತು. ದೂರನ್ನ ಆಧರಿಸಿ ಸಿಸಿಬಿ ಅಧಿಕಾರಿಗಳು ಗೋದಾಮು ಮತ್ತು ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯ ಕಾಚೋಹಳ್ಳಿಯ ಕಾರ್ಖಾನೆ ಮೇಲೆ ದಾಳಿ ಮಾಡಿದ್ದಾರೆ. ಕೋಟಿ ಬೆಲೆಯ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ವಶಪಡಿಸಿಕೊಂಡ ನಕಲಿ ಮಾಲುಗಳ ಅಂದಾಜು ಮೌಲ್ಯ 1,75,00,000 ಅಂತ ಹೇಳಲಾಗ್ತಾ ಇದೆ. ಆದರೆ ಈ ನಕಲಿ ಉತ್ಪನ್ನಗಳ ಅಸಲಿ ಬ್ರ್ಯಾಂಡ್ಗಳ ಮೌಲ್ಯ ಮಾರ್ಕೆಟ್ನಲ್ಲಿ ಇನ್ನೂ ಕೂಡ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಸಣ್ಣ ಪುಟ್ಟ ಅಂಗಡಿಗಳಿಗೆ ಅರ್ಧ ಬೆಲೆಗೆ ಈ ಉತ್ಪನ್ನಗಳನ್ನ ಸರಬರಾಜು ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಬ್ರಾಂಡೆಡ್ ಕಂಪನಿಗಳು ಹಾಗೂ ಜನರ ಜೇಬಿಗೆ ನೇರವಾಗಿ ಕತ್ತರಿ ಬೀಳ್ತಾ ಇತ್ತು. ಇನ್ನು ಈ ದಂಧೆ ನಡೆಸ್ತಾ ಇದ್ದ ಪ್ರಮುಖ ಆರೋಪಿ ದಳಪತ್ ಸಿಂಗ್ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಕಾಚೋಹಳ್ಳಿಯಲ್ಲಿ ನಕಲಿ ಕಾರ್ಖಾನೆ ತೆರೆದಿದ್ದ ದಳಪತ್ ಸಿಂಗ್ ನಕಲಿ ಡಿಟರ್ಜೆಂಟ್ ಪೌಡರ್ ಮತ್ತು ಸೊಳ್ಳೆ ನಿವಾರಕ ದ್ರವಗಳನ್ನು ಉತ್ಪಾದಿಸುತ್ತಿದ್ದ. ಇನ್ನು ವಿಶೇಷ ಅಂದ್ರೆ ಈ ನಕಲಿ ಉತ್ಪನ್ನಗಳಿಗೆ ಬೇಕಾದ ಲೇಬಲ್ಗಳನ್ನ ಗುಜರಾತ್ನ ಸೂರತ್ನಲ್ಲಿರೋ ಕೆಲವು ಪ್ರಿಂಟಿಂಗ್ ಹಬ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ಪ್ಯಾಕೇಜಿಂಗ್ ಸಾಮಗ್ರಿಗಳನ್ನ ತರಿಸಿಕೊಳ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಈ ನಕಲಿ ಉತ್ಪನ್ನಗಳನ್ನ ಬೆಳಗಾವಿ, ಹುಬ್ಬಳ್ಳಿ, ಕೋಲಾರ, ಮಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಸಪ್ಲೈ ಮಾಡ್ತಾ ಇದ್ರು ಎನ್ನಲಾಗಿದೆ. ಈ ಬಗ್ಗೆ ಬ್ರ್ಯಾಂಡ್ ಪ್ರೊಟೆಕ್ಷನ್ ಏಜೆನ್ಸಿ ಆದ ಅನ್ವೇಷ್ IPR ಸರ್ವಿಸಸ್ ನಕಲಿ ಕಾರ್ಯಾಚರಣೆಯ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಸೂರತ್ನಿಂದ ಬೆಂಗಳೂರಿನವರೆಗೆ ವಿಶೇಷ ಕಾರ್ಯಾಚರಣೆ ನಡೆಸಿ ಸಿಸಿಬಿಗೆ ಮಾಹಿತಿ ನೀಡಿದ್ರು. ಅನ್ವೇಷ್ IPR ಸಂಸ್ಥೆ ಸಂಗ್ರಹಿಸಿದ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ಕಾಟನ್ಪೇಟೆ ಗೋದಾಮು ಮತ್ತು ಕಾಚೋಹಳ್ಳಿ ಉತ್ಪಾದನಾ ಘಟಕದ ಮೇಲೆ ದಾಳಿ ನಡೆಸಿ ಕೋಟ್ಯಾಂತರ ಮೌಲ್ಯದ ನಕಲಿ ಉತ್ಪನ್ನಗಳು, ಯಂತ್ರೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಕಲಿ ಉತ್ಪನ್ನಗಳ ಜೊತೆಗೆ ಇವುಗಳನ್ನು ತಯಾರಿಸಲು ಬಳಸ್ತಾ ಇದ್ದ ಯಂತ್ರಗಳು, ಒಂದು ಮ್ಯಾಕ್ಸಿ ಕ್ಯಾಬ್ ಹಾಗೂ ಕಂಪ್ಯೂಟರ್ಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಈ ನಕಲಿ ದಂಧೆಯ ಆಳ ಅಗಲ ಪತ್ತೆ ಮಾಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ.